ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ಮಳೆಗಾಲ ಆದ ಕಾರಣ ಕಣಿಲೆ ಸೀಸನ್ ಶುರುವಾಗಿದೆ. ನನಗೊಂದೆರಡು ಕಣಿಲೆ ಸಿಕ್ಕಿತ್ತು. ಹಾಗೆ ಇವತ್ತು ಅದನ್ನೊಂದು ರವೆ ಹಾಕಿ ತವಾ ಫ್ರೈ ಮಾಡುವ ಅಂತ ಹೇಳಿಕೊಂಡು. ಕಣಿಲೆಯಿಂದ ತವಾ ಫ್ರೈ ನೀವು ಯಾವತ್ತಾದರೂ ಒಮ್ಮೆ ಟ್ರೈ ಮಾಡಿದ್ದೀರಾ? ಈ ಸತಿ ಖಂಡಿತ ಕಣಿಲೆ ಸಿಕ್ಕಿದರೆ ಅದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ನೋಡಿ ಕಣಿಲೆಯನ್ನು ಈ ಥರ ದುಂಡಗೆ ಹೆಚ್ಚಿ ಇಟ್ಕೊಂಡಿದ್ದೇನೆ. ನೀವು ಯಾವುದೇ ಶೇಪಲ್ಲಿ ಹೆಚ್ಚಿಟ್ಕೊಳ್ಬೋದು. ಆದರೆ ತವಾ ಫ್ರೈ ಮಾಡಲಿಕ್ಕೆ ಇದೇ ಥರ ಕಟ್ ಮಾಡಿದ್ದು ಬೇಕಾಗ್ತದೆ. ಹಾಗಾಗಿ ನಾನು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಎಲ್ಲವನ್ನು ಕೂಡ. ಇದನ್ನು 24 ಗಂಟೆ ನೀರಲ್ಲಿ ಹಾಕಿ ನೆನೆಸಿ ಇಡಬೇಕು. 24 ಗಂಟೆ ಕಳೆದ ನಂತರ ಅದನ್ನು ಉಪಯೋಗಿಸಿಕೊಳ್ಬೇಕು. ಈ ಥರ ನೋಡಿ ನಾನೊಂದು 7-8 ಪೀಸ್ ಕಣಿಲೆಯನ್ನು ತಗೊಂಡಿದ್ದೇನೆ. ಇದನ್ನು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೇನೆ. ಈಗ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹುಡಿ, 2 ಟೇಬಲ್ ಸ್ಪೂನಷ್ಟು ಕಾರ್ನ್ ಹುಡಿ, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ರವೆ, ಅಂದರೆ ಬಾಂಬೆ ರವೆ ಅಥವಾ ಚಿರೋಟಿ ರವೆ ಯಾವುದಾದ್ರೂ ಆಗ್ತದೆ, ಅದನ್ನು ತಗೊಳ್ಬೇಕು. ಇಲ್ಲಿ ಕಣಿಲೆಯನ್ನು ಬೇಯಿಸಿಯೇ ತಗೊಳ್ಳಿ. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹುಡಿ ಮಾಡಿದ್ದು, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹುಡಿ ತಗೊಳ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ ನಿಮಗೆ ಯಾವುದೇ ಬೇಕಾದ ಗರಂ ಮಸಾಲೆ ಹಾಕ್ಕೊಳ್ಬೋದು. ಅಂದರೆ ಪಾವ್ ಭಾಜಿ ಮಿಕ್ಸ್ ಇರ್ಬೋದು, ಚನಾ ಮಸಾಲ ಮಿಕ್ಸ್ ಇರ್ಬೋದು, ಯಾವುದೇ ಹಾಕ್ಕೊಳ್ಬೋದು. ನಾನಿವತ್ತು ಗರಂ ಮಸಾಲೆ ಹಾಕ್ತಾ ಇದ್ದೇನೆ. ಪ್ಲೇನ್ ಗರಂ ಮಸಾಲೆ ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಇವಿಷ್ಟನ್ನು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಇಲ್ಲಿ ಹುಡಿ ಉಪ್ಪೇ ಹಾಕ್ಕೊಳ್ಬೇಕು. ನಾವಿಲ್ಲಿ ಯಾವುದೇ ನೀರನ್ನು ಆ್ಯಡ್ ಮಾಡ್ತಿಲ್ಲ, ಹಾಗಾಗಿ ಹುಡಿ ಉಪ್ಪನ್ನೇ ಹಾಕ್ಕೊಳ್ಬೇಕಾಗ್ತದೆ. ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಹುಡಿ, ಹಾಗೆಯೇ ಒಂದು ಸ್ವಲ್ಪ ಇಂಗು ಕೂಡ ಹಾಕಿಕೊಳ್ಬೋದು. ಇವಿಷ್ಟನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಈ ಕಣಿಲೆ ಏನು ದುಂಡಗೆ ತುಂಡು ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ಇದರಲ್ಲಿ ಚೆನ್ನಾಗಿ ಮುಳುಗಿಸಿಕೊಳ್ಬೇಕು. ಎಲ್ಲವೂ ಕೂಡ ಸರಿಯಾಗಿ ಮಿಕ್ಸ್ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಾಕಿದ ಮಸಾಲೆಗಳು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿಕೊಳ್ಬೇಕು. ಸ್ಪೂನಲ್ಲಿ ಮಾಡಿದರೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಅದು. ಹಾಗಾಗಿ ನೋಡಿ ಕೈಯಲ್ಲಿ ಇದೇ ಥರ ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ನೀರಿರ್ತದೆ, ಹಾಗಾಗಿ ಅದನ್ನು ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ. ನಂತರ ನೋಡಿ ಈ ಥರ ಎಲ್ಲ ಕಣಿಲೆ ತುಂಡುಗಳಿಗೆ ಕೂಡ ಕಣಿಲೆ ತುಂಡು ಬೇಯಿಸಿದ ಕಾರಣ ಅದರಲ್ಲಿ ನೀರಿನ ಪಸೆ ಇರ್ತದೆ, ಹಾಗಾಗಿ ಅದು ಸಾಕಾಗ್ತದೆ. ಇಲ್ಲದಿದ್ದರೆ ಒಮ್ಮೆ ಒಂದು ಸ್ವಲ್ಪ ನೀರು ಮುಟ್ಟಿಸ್ಬೋದು. ಇಲ್ಲ ಕಾರ್ನ್ ಸ್ಲರಿ ಮಾಡಿಕೊಂಡು ಅದರಲ್ಲಿ ಕೂಡ ಅದ್ದಿ ಅದನ್ನು ಉಪಯೋಗಿಸಿಕೊಳ್ಬೋದು. ನಾನು ಅದು ಚಂಡಿ ಇತ್ತದು, ಹಾಗಾಗಿ ನನಗೆ ಅದಕ್ಕೆ ಏನು ಹಾಕಬೇಕಾಗಿ ಬರಲಿಲ್ಲ. ನೋಡಿ ಈ ಥರ ಪ್ರತಿಯೊಂದನ್ನು ಕೂಡ ಈ ಹಿಟ್ಟಲ್ಲಿ ಮುಳುಗಿಸಿ ಎರಡೂ ಕಡೆ ಕೂಡ ಸರಿಯಾಗಿ ಅಂಟುವಾಗೆ ನೋಡಿ ಈ ಥರ ಅದನ್ನು ಸೆಟ್ ಮಾಡಿಕೊಳ್ಳಿ. ಎಲ್ಲವನ್ನು ಕೂಡ ಈ ಥರ ರೆಡಿ ಮಾಡಿಕೊಂಡು ತವಾ ಕಾಯಲಿಕ್ಕಿಟ್ಟು ಅದರ ಮೇಲೆ ಒಂದೊಂದಾಗಿ ಈ ಥರ ಇಡ್ತಾ ಬನ್ನಿ. ಮಧ್ಯದಲ್ಲಿ ಕೊನೆಗೆ ಇಡಿ, ಯಾಕೆಂದರೆ ಮಧ್ಯೆ ಜಾಸ್ತಿ ಬಿಸಿಯಾಗಿರ್ತದೆ. ಸೈಡ್ ಆ ಕಡೆ ಈ ಕಡೆಯನ್ನು ಮೊದಲು ಇಟ್ಕೊಳ್ಳಿ. ನಿಮ್ಮ ತವಾ ಎಷ್ಟು ದೊಡ್ಡದಿರ್ತದೆ ಅಂತೇಳಿ ಅದರ ಮೇಲೆ ಡಿಪೆಂಡ್ ಆಗ್ತದೆ ನೀವು ಎಷ್ಟು ಇಡ್ಬೋದು ಅಂತ ಹೇಳೋದು. ನಾನಿದರಲ್ಲಿ 9ರಿಂದ 10 ಇಟ್ಟಿದ್ದೇನೆ. ದೊಡ್ಡ ತವ ನಂದು, ಹಾಗಾಗಿ ಸಣ್ಣ ತವ ಅಂತಾದರೆ ನೀವು ಅದರಲ್ಲಿ ಎಷ್ಟು ಹಿಡಿತದೆ ಅಷ್ಟು ಇಟ್ಕೊಳ್ಬೋದು. ಆಮೇಲೆ ಮೇಲಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ತವಾ ಫ್ರೈ ಮಾಡೋ ಕಾರಣ ಒಂದು ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕಾಗ್ತದೆ. ಎಣ್ಣೆ ಹಾಕದಿದ್ದರೆ ಕೂಡ ಹಾಗೇ ಕೂಡ ಮಾಡಿಕೊಳ್ಬೋದು. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಅದು ಚೆನ್ನಾಗಿ ಬೇಯಲಿ ಅಂತ ಹೇಳಿಕೊಂಡು. ಎರಡೂ ಕಡೆ ಕೂಡ ಹಾಕಿದ ಕೂಡಲೇ ಮಗುಚಿ ಹಾಕಬೇಡಿ. ಅಡಿ ಸರಿಯಾಗಿ ಒಂದು ಕಡೆ ಬೆಂದ ನಂತರ ಇನ್ನೊಂದು ಕಡೆಗೆ ಅದನ್ನು ತಿರುಗಿಸಿ ಹಾಕಿ ಈ ಕಡೆಯನ್ನು ಕೂಡ ಚೆನ್ನಾಗಿ ಬೇಯಿಸಿಕೊಳ್ಳಿ. ಈ ಕಡೆ ಕೂಡ ಹಾಗೆ ಅದರಲ್ಲಿ ಎಣ್ಣೆ ಪಸೆ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು. ಎಣ್ಣೆ ಒಮ್ಮೆ ಹಾಕಿದರೆ ಸಾಕಾಗ್ತದೆ, ಅದಕ್ಕೆ 2ನೇ ಸತಿ ಹಾಕುವ ಅವಶ್ಯಕತೆ ಬರೋದಿಲ್ಲ. ನೋಡಿ ಎಲ್ಲವನ್ನು ಕೂಡ ಇದೇ ಥರ ಎರಡೂ ಕಡೆಯನ್ನು ಕೂಡ ಚೆನ್ನಾಗಿ ಬೇಯಿಸಿಕೊಳ್ಳಿ. ಇವಿಷ್ಟನ್ನು ಬೇಯಿಸಿಕೊಳ್ಳಿಕ್ಕೆ ಒಂದು 5ರಿಂದ 8 ನಿಮಿಷದವರೆಗೆ ಬೇಕಾಗ್ತದೆ. ತುಂಬ ದೊಡ್ಡ ಉರಿಯಲ್ಲಿ ಮಾಡಿದ್ರೆ ಸೀದು ಹೋಗ್ತದೆ, ಒಳಗಡೆ ಬೇಯುವುದಿಲ್ಲ ಅಥವಾ ಒಳಗಡೆವರೆಗೆ ಉಪ್ಪು ಮೆಣಸೆಲ್ಲ ಎಳೆಯುವುದಿಲ್ಲ. ಆದ್ದರಿಂದ ನೀವು ಇದನ್ನು ಸಣ್ಣ ಉರಿಯಲ್ಲೇ ಮಾಡಿಕೊಳ್ಬೇಕಾಗ್ತದೆ. ಈಗ ನೋಡಿ ಎರಡೂ ಕಡೆಯನ್ನು ಕೂಡ ಚೆನ್ನಾಗಿ ಫ್ರೈ ಆಗೋವರೆಗೆ ಅದನ್ನು ಫ್ರೈ ಮಾಡಿಕೊಂಡ್ರೆ ರುಚಿಯಾದ ನಮ್ಮ ಕಣಿಲೆ ತವಾ ಫ್ರೈ ಅಥವಾ ಕಣಿಲೆ ರವಾ ಫ್ರೈ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಈ ಸೀಸನಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.